ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಮ್ಮನೆಯವರು ಸಂತೆಗೆ ಹೋಗಿದ್ದರು, ಸೋಮವಾರ ಆಗಿತ್ತು. ಅವತ್ತು ಸ್ವಲ್ಪ ಮಜ್ಜಿಗೆ ಮೆಣಸು ಮಾಡಿದ್ದೆ, ಅದು ತುಂಬ ಚೆನ್ನಾಗಾಗಿತ್ತು. ಹಾಗಾಗಿ ಮತ್ತೆ ಸ್ವಲ್ಪ ಮಾಡು ಅಂತ ಹೇಳಿದ್ರು. ಅದಕ್ಕೇ ಇವತ್ತು ಮತ್ತೆ ಮಜ್ಜಿಗೆ ಮೆಣಸಿಗೆ ಅಂತ ಮೆಣಸು ತಂದಿದ್ದರು. ಅದನ್ನೆಲ್ಲದನ್ನು ಕ್ಲೀನಾಗಿ ತೊಳೆದು ನಾನು ಒಂದು ಸಲ ಮಧ್ಯ ಕಟ್ ಮಾಡಿದ್ದೀನಿ. ಕೆಲವೊಂದೆಲ್ಲ ದೊಡ್ಡದಿತ್ತು, ಅದನ್ನು ನಾನು 2 ಪೀಸಾಗೆ ಮಾಡಿದ್ದೀನಿ. ಅದಕ್ಕೆ ಏನೇನು ಹಾಕಬೇಕು ಅನ್ನೋದನ್ನು ನಾನು ಇವತ್ತು ರೆಸಿಪಿ ಶೇರ್ ಮಾಡ್ತೀನಿ ನಿಮಗೆ. ಹಾಗೆ ಸಂತೆಯಲ್ಲಿ ತುಂಬ ಚೆನ್ನಾಗಿತ್ತಂತೆ ತರಕಾರಿಗಳೆಲ್ಲ. ಹಾಗಾಗಿ ಹೋಗಿ ತರಕಾರಿನೂ ಕೂಡ ತೊಗೊಂಡು ಬಂದಿದ್ದರು. ಈಗ ಅದನ್ನೆಲ್ಲದನ್ನು ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೋಬೇಕು. ಟೊಮೆಟೊ ತುಂಬ ಕಮ್ಮಿ ಆಗಿದೆ ರೇಟ್. ಇವಾಗ ಇಲ್ಲಿ ಮನೆ ಹತ್ರನೇ ಮಾರ್ತಿದ್ದಾರೆ. 20 ರೂಪಾಯಿ kg, ಆಮೇಲೆ 100 ರೂಪಾಯಿ ಇಷ್ಟು kg ಅಂತ ಎಲ್ಲ ಮಾರ್ತಾ ಇದ್ದಾರೆ. ಹಾಗೆ ಈಗ ಅಡಿಕೆ ಆರಿಸೋದೆಲ್ಲ ಇತ್ತು, ಅದಕ್ಕೇ ಸ್ವಲ್ಪ ಬೀನ್ಸ್ ಎಲ್ಲ ಜಾಸ್ತಿ ತೊಗೊಬಂದಿದ್ದಾರೆ. ಪಲಾವ್ ಮಾಡೋದಕ್ಕೆ ಅಥವಾ ಸಾಂಬಾರು ಮಾಡೋದಕ್ಕೆ ಅದಕ್ಕೆಲ್ಲ ಆಗುತ್ತೆ ಅಂತ. ಗೋಬಿ ಇತ್ತಂತೆ, ಅದನ್ನು ಕೂಡ ತೊಗೊಂಡು ಬಂದಿದ್ದಾರೆ. ಅದು ಮಜ್ಜಿಗೆ ಮೆಣಸು ಸಿಗದಿದ್ದೆ ಅಲ್ವಾ, ಮತ್ತೆ ಒಂದು ಸಲ ನಾನು ನೀರು ಹಾಕಿ ತೊಳಿತಾ ಇದ್ದೀನಿ. ಖಾರ ಏನಾದರೂ ಇದ್ದರೆ ಹೋಗುತ್ತೆ ಅಂತ. ತುಂಬ ಖಾರ ಇರೋ ಮೆಣಸಲ್ಲಿ ಮಜ್ಜಿಗೆ ಮೆಣಸನ್ನು ಮಾಡಬೇಡಿ. ಹದವಾಗಿ ಇರೋ ಖಾರ ಇರೋಂಥ ಮೆಣಸಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮಲ್ಲೆಲ್ಲ ಕಡ್ಡಿಗಾಯಿ ಅಂತ ಬರುತ್ತೆ, ಹೆಚ್ಚಾಗಿ ಅದರಲ್ಲಿ ಮಾಡ್ತಾರೆ. ನಂಗೆ ಅದಕ್ಕಿಂತನೂ ಈ ಥರ ಇರೋ ಮೆಣಸಲ್ಲಿ ಚೆನ್ನಾಗಿರುತ್ತೆ. ಖಾರ ಕಮ್ಮಿ ಇರೋ ಮೆಣಸಿರುತ್ತೆ ಅಲ್ವಾ, ಅದರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನೀಗ ಅದನ್ನು ಮತ್ತೆ ಇನ್ನೊಂದು ಸಲ ಕ್ಲೀನಾಗಿ ತೊಳೆದ್ಬಿಟ್ಟು ಈ ಥರ ಮತ್ತೊಂದು ಪಾತ್ರೆಗೆ ಅದನ್ನು ಹಾಕ್ಕೊತಾ ಇದ್ದೀನಿ. 2 kg ಅಷ್ಟು ಮೆಣಸು ತಂದಿದ್ದಾರೆ. ಅದಕ್ಕೆ ನಾನು ಒಂದು 4 ಚಮಚದಷ್ಟು ಉದ್ದಿನಬೇಳೆ, ಒಂದು 2 ಚಮಚದಷ್ಟು ಮೆಂತೆ, ಅರ್ಧ ಚಮಚದಷ್ಟು ಜೀರಿಗೆ, 2 ಚಮಚದಷ್ಟು ಕೊತ್ತಂಬರಿ, ಇದೆಲ್ಲದನ್ನು ನೆನೆಸಿಡಬೇಕು. ಇದು ಓವರ್ನೈಟ್ ನೆನೆಸಿಟ್ಟು ಬೆಳಗ್ಗೆ ರುಬ್ಬಿ ಅದನ್ನು ಹಾಕೋದನ್ನು ಕೂಡ ನಾನು ತೋರಿಸ್ತೀನಿ. ನಮ್ಮ ಮನೆಯವರು ದಿಢೀರಂತ ತಂದಿರೋದ್ರಿಂದ ನಾನು ನೆನೆಸಿರಲಿಲ್ಲ ಏನೂ. ರಾತ್ರಿ ಅದನ್ನು ನೆನೆಸಿ ಬೆಳಗ್ಗೆ ಅದನ್ನು ನಾನು ಸ್ವಲ್ಪ ಮೊಸರು ಹಾಕಿ ಅದನ್ನು ರುಬ್ಬಿದ್ದೀನಿ. ಹಾಗೆ ಉಪ್ಪು ಅಷ್ಟೇ, ಸ್ವಲ್ಪ ಅದು ಖಾರ ಎಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಉಪ್ಪನ್ನು ಜಾಸ್ತಿ ಹಾಕಬೇಕಾಗುತ್ತೆ. ನೀವು ಹಾಕಿದಾಗ ಒಂದು ಸಲ ಟೇಸ್ಟ್ ನೋಡಿದ್ರೆ ಹದ ಉಪ್ಪು ಇರಬಾರ್ದು, ಸ್ವಲ್ಪ ಉಪ್ಪು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಆನಂತರ ನಾನು ಮೊಸರನ್ನ ಕಡಿದುಬಿಟ್ಟು ಈ ಥರ ಅದಕ್ಕೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಒಂದೇ ಪಾತ್ರೆಗೆ ಹಾಕೋಕ್ಕೆ ಆಗಲಿಲ್ಲ, ಹಾಗಾಗಿ ನಾನು 2 ಪಾತ್ರೆ ಒಳಗೆ ಅದನ್ನು ನಾನು ಮಿಕ್ಸ್ ಮಾಡಿ ಈ ಥರ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಇಂಗನ್ನು ಕೂಡ ಹಾಕಬೇಕು ರುಬ್ಬೋದಕ್ಕೇ. ಹಾಕಿ ಈ ಥರ ಮಿಕ್ಸಿ ಮಾಡಿ ಅದನ್ನು ನಾನು 2 ದಿನ ನೆನೆಸ್ತೀನಿ. ಅದಾದ ನಂತರ ನಾನು ಬಿಸಿಲಿಗೆ ಒಣಗಿಸಿ ಒಂದು 2 ದಿನ ಆದ ನಂತರ ಮತ್ತೆ ತಂದು ಅದೇ ಮಜ್ಜಿಗೆಯಲ್ಲೇ ಇದನ್ನು ಹಾಕಿ ಮತ್ತೆ 2 ದಿನ ಒಣಗಿಸ್ತೀನಿ. ಒಂದು 2 ಸಲ ಆ ಥರ ಮಾಡಿದ್ಮೇಲೆ ಅದು ಉಪ್ಪು ಖಾರ ಅದೆಲ್ಲ ಹಿಡಿದಿರುತ್ತೆ. ಆಮೇಲೆ ನೀವು ಒಂದು ಕವರ್ ಕಟ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ಟ್ರೈ ಮಾಡಿ. ನಾನು ಹೋದ ಸಲ ಮಾಡಿದ್ದು ತುಂಬ ಚೆನ್ನಾಗಾಗಿತ್ತು, ಅದಕ್ಕೆ ನಮ್ಮ ಮನೆಯವರು. ಮತ್ತು ಇದು 2 kg ಮಾಡಿದ್ರೆ ತುಂಬ ಬರಲ್ಲ, ಮೆಣಸು ಸ್ವಲ್ಪ ಆಗುತ್ತೆ. ಈಗ ನೋಡೋದಕ್ಕೆ ನಿಮಗೆ ಜಾಸ್ತಿ ಅಂತ ಅನಿಸುತ್ತೆ, ಒಣಗಿದ ಮೇಲೆ ತುಂಬ ಕಮ್ಮಿ ಆಗುತ್ತೆ. ಮಾಡಿ ನೋಡಿ. ಯಾರಿಗಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಖಂಡಿತ ಮಾಡಿ. ಇವಾಗ ಹೆಂಗಿದ್ರು ಮಜ್ಜಿಗೆ ಮೆಣಸು ಸಿಗುತ್ತೆ ಅಲ್ವಾ, ಈ ಟೈಮಲ್ಲೇ ಮಾಡೋದು. ಸಂಡಿಗೆ, ಹಪ್ಪಳ, ಮಜ್ಜಿಗೆ ಮೆಣಸು ಅದೆಲ್ಲ. ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು ಸಿಂಪಲ್ ಡೈಲಿ ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಟು ಆಫ್ಟರ್ನೂನ್ ತನಕ ಏನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡೋದನ್ನು ಖಂಡಿತ ಮರಿಬೇಡಿ. ಬೆಳಗ್ಗೆ ನಾನು ಎದ್ದಾಗ 5:30 ಏನೋ ಆಗಿತ್ತು. ಫಸ್ಟು ಮುಖ ಎಲ್ಲ ತೊಳೆದು ಬಂದು ಕಸ ಎಲ್ಲ ಹೊಡೆದು ಬಾಗಿಲಿಗೆಲ್ಲ ನೀರು ಹಾಕಿ ಬಂದೆ. ಇವಾಗ ಮಜ್ಜಿಗೆ ಮೆಣಸಿಂದೆಲ್ಲ ರೆಡಿ ಮಾಡಿದ್ದೆಲ್ಲ ಅದನ್ನು ಬೆಳಗ್ಗೆ ಎದ್ದೊಳೆ ಫಸ್ಟ್ ಅದನ್ನು ಮಾಡಿಟ್ರೆ ನಂಗೆ ತಲೆ ಮೇಲೆ ಒಂದು ಭಾರ ಕಳೆದಂಗೆ ಆಗುತ್ತೆ. ಅದನ್ನೆಲ್ಲ ಮಾಡಿದೆ. ಹಾಗೆ ಈಗ ನಮ್ಮ ಮನೆಯವ್ರಿಗೆ ಟೀ ರೆಡಿ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ತಿಂಡಿ ಬಂದು ಇವತ್ತು ರೊಟ್ಟಿ ಮಾಡ್ತಾ ಇದ್ದೀನಿ. ಬಸಳೆ ಸೊಪ್ಪು ಮೊನ್ನೆನ ಕೊಯ್ದಿಟ್ಟಿದ್ದೆ ಏನೋ ಮಾಡೋಕ್ಕೆ ಅಂತ, ಅದು ಮಾಡಲೇ ಇಲ್ಲ. ಹಾಗಾಗಿ ಅದೇ ಇತ್ತಲ್ವ, ಇವತ್ತು ಕಾಳುಗಳೆಲ್ಲ ರಾತ್ರಿಯೇ ನೆನೆಸಿ ಇಟ್ಟಿದ್ದೆ. ಇದನ್ನು ಹಾಕಿ ಇವತ್ತು ಪುಂಡಿ ಸೊಪ್ಪು ಮಾಡೋಣ ಅಂತ ಇದ್ದೀನಿ. ತುಂಬ ದಿನ ಆಯಿತು ಪುಂಡಿ ಸೊಪ್ಪು ಮಾಡ್ದೇನೆ, ಅದಕ್ಕೆ ಪುಂಡಿ ಸೊಪ್ಪನ್ನು ಮಾಡ್ತಾಯಿದ್ದೀನಿ. ಇದರಲ್ಲಿ ಎಲೆ ಹೆಚ್ಚಿಗೆ ಇರಲೇ ಇಲ್ಲ,
ಬರೀ ದಂಟು ಮಾತ್ರ ಇತ್ತು. ನನಗೆ ಎಲೆ ಜಾಸ್ತಿ ಇರಬೇಕು, ದಂಟಿದ್ರೆ ಏನಾಗುತ್ತೆ ಅಂದರೆ ತುಂಬ ಲೋಳೆ ಬರುತ್ತೆ. ಅದಕ್ಕೆ ಸ್ವಲ್ಪ ದಂಟುಗಳನ್ನೆಲ್ಲ ತೆಗೆದೆ ನಾನು ಹೆಚ್ಚಾಗಿ ಸೊಪ್ಪಿರೋಂಥದ್ದನ್ನೇ ನಾನು ಈ ಥರ ಹಾಕ್ತಾಯಿದ್ದೀನಿ. ಬಸಳೆ ಸೊಪ್ಪಿನ ಬದಲು ನೀವು ಬೇಕಿದ್ದರೆ ಹರಿವೆ ಸೊಪ್ಪು ಇಲ್ಲ ಆಮೇಲೆ ಪಾಲಕ್ ಸೊಪ್ಪಲ್ಲಿ ಮಾಡಿ ತುಂಬ ಚೆನ್ನಾಗಾಗುತ್ತೆ. ಪಾಲಕ್ ಸೊಪ್ಪಲ್ಲಿ ಮಾಡಿದ್ರಂತೂ ಸೇಮ್ ಹರಿವೆ ಸೊಪ್ಪಲ್ಲಿ ಮಾಡಿದ ರೀತಿಯೇ ಬರುತ್ತೆ. ನಾನು ಕುಕ್ಕರಲ್ಲಿ 1-2 ವಿಷಲ್ ಹೊಡೆಸಿದ್ದೆ, ಅದು ಕೂಡ ಚೆನ್ನಾಗಿ ಬೆಂದಿತ್ತು. ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು. ನಾನು ಸೊಪ್ಪು ಹೆಚ್ಚೋಕ್ಕಿಂತ ಮುಂಚೆನೇ ಉಕ್ಕರಿಕೆ ಮಾಡಬೇಕಾಗಿತ್ತು, ನಾನು ಮರೆತು ಬಿಟ್ಟೆ. ಹಾಗಾಗಿ ಸ್ವಲ್ಪ ತಣ್ಣಗಾಗಿತ್ತು. ಆನಂತರ ಮತ್ತೆ ನಾನು ಒಂಥರ ಚೆನ್ನಾಗಿ ಅದನ್ನು ಕುದಿಸಿ ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಈಗ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಆ ಕಡೆ ಬೇಳೆ ಮತ್ತು ಈ ಕಾಳುಗಳು ಅದೆಲ್ಲ ನೆನೆಸಿದ್ದೆ ಅಲ್ವಾ, ಸೊಪ್ಪು ಎಲ್ಲ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಗುಡ್ ಮಾರ್ನಿಂಗ್. ಇವತ್ತು ಯಾರೂ ಕೆಲಸದವ್ರಿಲ್ಲ ಅಂತ ಹೇಳಿ ಆರಾಮಾಗಿ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನಿನ್ನೆ ಅವ್ರು ಯಾರು ಬರಲ್ಲ ಅಂತ ಹೇಳಿ ಹೋಗಿದ್ರು. ಆಮೇಲೆ ಈಗ ಇವರು ಅಷ್ಟೇ ಸ್ವಲ್ಪ ಲೇಟಾಗಿ ಎದ್ದು ಲೇಟಾಗೆ ಹೋದ್ರು. ಇವತ್ತು ಏನೋ ಕಾಲಾಗಿತ್ತು ಅವರು ಮನೆ ಬಿಟ್ಟಾಗ. ಇಲ್ಲ ಅಂದರೆ ಬೇಗನೆ ಹೋಗ್ತಿದ್ರು. ಕೆಲಸದವ್ರು ಬರೋದಾದರೆ ಬೇಗ ಹೋಗಿ ಬೇಗ 7:45ಗೆಲ್ಲ ಕರ್ಕೊಂಬಂದು ಬಿಡಬೇಕಲ್ಲ. ಹಾಗಾಗಿ ನಾನು ಒಂಚೂರು 5:15ಗೆ ಎದ್ದಿದ್ದೆ. ತುಂಬ ಬಟ್ಟೆಗಳಿತ್ತು, ಬಟ್ಟೆ ಮಡಚಬೇಕಾಗಿತ್ತು. ನೆನ್ನೆ ಮಡ್ಚೋಣ ಅಂದ್ಕೊಂಡೆ, ಮತ್ತು ಅಲ್ಲಿ ಪಕ್ಕದ ಮನೆ ಹತ್ರ ಹೋಗಿ ಮಾತಾಡ್ತಾ ಕುತ್ಕೊಂಡೆ. ಹಾಗಾಗಿ ಬಟ್ಟೆ ಮಡ್ಚೋಕ್ಕಾಗಲೇ ಇಲ್ಲ. ಇವತ್ತಾದರೂ ಬಟ್ಟೆ ಮಡಚಬೇಕು. ಮತ್ತು ಇದು ಏನೋ ಮತ್ತೊಂದೇನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡೆ. ಈ ವಿಡಿಯೋ ಮಾಡೋಕ್ಕೆ ಹೇಳಕ್ಕೆ ಮರ್ತು ಹೋಯಿತು. ಅದು 2 ಕೆಲಸ ಮುಗಿಸ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೆ. ಎಂಥ ಕೆಲಸ ಇನ್ನೊಂದು, ಒಂದಷ್ಟು ಸೇವಂತಿಗೆ ಗಿಡಗಳು ಮರಿಯಾಗಿದ್ದಾವೆ. ಅವನ್ನೆಲ್ಲ ಪ್ಯಾಕೆಟಿಗೆ ಒಂದಷ್ಟು ಗೊಬ್ಬರ ತುಂಬಿ ಅದನ್ನ ನಡೋಣ ಅಂತ ಅಂದ್ಕೊಂಡಿದ್ದೆ. ನೀನೇನೋ 1-2 ಗಿಡ ನಟ್ಟೆ ಸಂಜೆ. ಸ್ನೇಕ್ ಪ್ಲ್ಯಾಂಟು ಒಳಗಡೆದೆಲ್ಲ ಹಾಳಾಗಿತ್ತು, ಅದೆಲ್ಲ ನಟ್ಕೊಂಡೆ. ಅದು ನಮ್ಮ ರೂಮಲ್ಲಿ ಇಡೋಣ ಅಂತ ಹೇಳಿ ಎಲ್ಲ ಊರಿಂದ ಗೊಬ್ಬರ ತಂದಿದ್ದಿತ್ತಲ್ಲ, ಗೊಬ್ಬರ ಎಲ್ಲ ಹಾಕಿ ನಟ್ಟೆ. ಇವತ್ತು ಅದನ್ನು ಮಾಡಿಬಿಡೋಣ, ಪ್ಯಾಕೆಟ್ ಮಾಡಿ ಒಂದಷ್ಟು ಗಿಡಗಳನ್ನ ನಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅದೆರಡು ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ಇವತ್ತು ಕೆಲಸದವ್ರು ಬರ್ತಾರಂತೆ, ಮಧ್ಯಾಹ್ನ ಊಟಕ್ಕೂ ಇರ್ತಾರವರು. ತೋಟದಲ್ಲಿ ಹುಡುಗನಿಗೆ ಮೆಣಸಿನ್ಕಾಯಿ ಕೊಯ್ಯಕ್ಕೆ ಬರ್ತಾನಂತೆ. ಅವನಿಗೆ ಒಂದು ತಿಂಡಿ ಕೊಡ್ತೀಯಾ ಅಂತ ಕೇಳಿದ್ರು. 3 ಜನರಿಗೆ ತಿಂಡಿ ಮಾಡ್ಬೇಕು. ನಾನು ಇವತ್ತು ಯಾರೂ ಇರಲ್ಲಲ್ಲ, ಆರಾಮಾಗಿ ರೊಟ್ಟಿ ಮಾಡ್ಕೊಬಿಡೋಣ ಅಂತ ಹೇಳಿ ಅವ್ರು ಹಂಗೆ ಅಂದಿದ್ರೆ ನಾನು ಇಡ್ಲಿಗೋ ದೋಸೆಗೋ ಏನಕ್ಕಾದ್ರೂ ನೆನೆಸ್ಕೊಂತಿದ್ದೆ. ನಿನ್ನೆ ಕೇಳಿದ್ದೀನಿ ಅವರಿಗೆ, ಮತ್ತೆ ಮಧ್ಯಾಹ್ನನೇ ಇಡ್ಲಿಗೆ ನೆನೆಸೋಕ್ಕೆ. ಇಲ್ಲ ಅಕ್ಕ ಇವತ್ತೊಂದಿನ ರಜೆ ಮಾಡ್ತೀವಿ ಹ್ಞೂ ಅಂತ ಅಂದ್ಕೊಂಡಿದ್ದೆ. ನನಗೂ ಒಂದಿನ ರೆಸ್ಟ್ ಸಿಗುತ್ತೆ ಅಂದ್ಕೊಂಡಿದ್ದೆ. ಅದು ನಾನು ರೆಸ್ಟ್ ಸಿಗುತ್ತೆ ಅಂದಿನೇ ನನಗೆ ಹಿಂಗಾಗುತ್ತೆ. ಏನಿಲ್ಲ, ಚಿತ್ರಾನ್ನ ಮಾಡ್ತೀನಿ ಅಷ್ಟೇ. ಒಗ್ಗರಣೆ ಒಂದು ಸ್ವಲ್ಪ ಇದೆ, ಅದಕ್ಕೆ ನಾನು ಚೂರು ಜಾಸ್ತಿ ಈರುಳ್ಳಿ ಎಲ್ಲ ಹೆಚ್ಚಾಕಿ ಬೇರೆ ಒಗ್ಗರಣೆ ಮಾಡಿ ಅದನ್ನು ಸೇರಿಸಿ ಚಿತ್ರಾನ್ನ ಮಾಡ್ತೀನಿ. ಅನ್ನನೂ ಮಾಡಬೇಕು, ಅನ್ನನೂ ಇಲ್ಲ. ನಾನೊಂದು ಸ್ವಲ್ಪ ಅನ್ನ ಉಳಿದಿತ್ತಾ, ಅದೇ ಅನ್ನನೇ ಉಕ್ಕುರ್ಕಿ ಮಾಡಿದೆ. ಅದು ರೊಟ್ಟಿನೂ ಜಾಸ್ತಿ ಆಗುತ್ತೆ, ಹಿಟ್ಟು ಕಮ್ಮಿ ಹಾಕಿದ್ದೀನಿ. ನಾದಬೇಕಿದ್ರೆ ಒಂದು ಚೂರು ಹಿಟ್ಟು ಹಾಕ್ಕೊಂಡು ನಾದಿದ್ರೆ ಚೆನ್ನಾಗಾಗುತ್ತೆ. ನೋಡ್ತೀನಿ ಹಿಂಗಾಗುತ್ತೆ ಏನು ಅಂತ ಹೇಳಿ. ಈಗಲೇ ಏನೋ ತಿಂಡಿಗೆ ರೆಡಿ ಮಾಡಲ್ಲ ನಾನು. ಅವ್ರು ಎಷ್ಟು ಜನ ಬರ್ತಾರೆ ಅನ್ನೋದ್ರ ಮೇಲೆ ತಿಂಡಿ ಮಾಡೋಣ ಅಂತ ನಾನು ಅವ್ರ ತಿಂಡಿಗೇನೂ ರೆಡಿ ಮಾಡಲಿಲ್ಲ. ಇದು ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ, ಜೀರಿಗೆ, ಕೊತ್ತಂಬರಿ, ಆನಂತರ ಸ್ವಲ್ಪ ಪುಟಾಣಿ, ಹಸಿಮೆಣಸು, ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ನಾನು ಟೀ ಕುಡಿತಾ ಇದ್ದೆ. ನಮ್ಮ ಮನೆಯವರು ಕೂಡ ಬಂದರು. ಅವರಿಗೂ ನಾನು ಒಂದು ಲೋಟ ಟೀನ ಮಾಡಿ ಕೊಟ್ಟೆ. ಅವರು ಕೂಡ ಟೀ ಕುಡಿತಾ ಇದ್ದಾರೆ. ಕೆಲಸದವ್ರು ಬಂದಿದ್ದಾರೆ, 2 ಬಂದಿದ್ದಾರೆ. ತೋಟದಲ್ಲಿ ಒಬ್ಬನಿದ್ದಾನೆ, ಅವರಿಗೆ ತಿಂಡಿ ಮಾಡಿ ಕಳಿಸ್ಬೇಕು. ನಾನು ಅವತ್ತು ಪುಳಿಯೋಗರೆ ಮಾಡಿದಾಗ ನನಗೆ ಯಾರೊಬ್ಬರು ಕಮೆಂಟ್ ಹಾಕಿದ್ರು, ನಾನು ಪುಳಿಯೋಗರೆಗೆ ನಿಂಬೆಹಣ್ಣು ಹಾಕಿದೆ, ನಿಂಬೆಹಣ್ಣು ಹಾಕ್ತಾರ ಅಂತ. ಹಾಕಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಗಾದೆನೇ ಇದೆ ಗೊತ್ತಾ, ಊಟ ನಮ್ಮಿಚ್ಛೆ ನೋಟ ಪರರಿಚ್ಛೆ ಅಂತ. ಹಾಗೆ ಯಾವುದೇ ಅಡುಗೆಗಾದರೂ ಅಷ್ಟೇ, ಅದು ಹಾಕಬಾರ್ದು ಇದು ಮಾಡಬಾರ್ದು ಆ ಥರ ಏನೂ ಇಲ್ಲ.
ಹಾಂ, ಬೇರೆ ಏನಾದರೂ ಒಂದು ಎಕ್ಸ್ಪರಿಮೆಂಟ್ ಮಾಡಿ ನೋಡಿ, ಆವಾಗ ಚೆನ್ನಾಗಾಗುತ್ತೆ. ನಾನು ಹುಣಸೆ ಹಣ್ಣಿರುತ್ತೆ ಗೊತ್ತಾ, ಅದನ್ನು ಬಿಸಿ ನೀರಲ್ಲಿ ನೆನೆಸಿ ಅದನ್ನು ಮಿಕ್ಸಿ ಮಾಡ್ತೀನಿ. ಮಿಕ್ಸಿ ಮಾಡಿ ಅದು ಮೇಲ್ಗಡೆ ಇದು ಬರುತ್ತೆ, ಒಂಥರ ರಸ ಬರುತ್ತೆ. ಅಂದರೆ ಕೆಳಗಡೆ ಚಲ್ಟ ಎಲ್ಲ ಹೋಗಿ ಕೆಳಗಿರುತ್ತೆ, ಅದ್ರ ಮೇಲ್ಗಡೆ ಬರೀ ಪ್ಯೂರಿ ಮಾತ್ರ ಬರುತ್ತೆ ಅಲ್ಲ, ಅದನ್ನು ಕೂಡ ನಾನು ಒಂದೊಂದ್ಸಲ ಪುಳಿಯೋಗರೆಗೆ ಮತ್ತು ಚಿತ್ರಾನ್ನಕ್ಕೆ ಹಾಕ್ತೀನಿ. ಇಲ್ಲಾಂದರೆ ನಮ್ಮ ಮನೇಲಿ ಹುಳಿ ಬುತ್ತಿ ಅಂತ ಮಾಡ್ತಾರೆ, ಆವಾಗ ಹುಣಸೆ ಹಣ್ಣನ್ನು ನೆನೆಸಿ ಅದನ್ನು ಗಾಳಿಸ್ತಾರೆ. ಅಂದರೆ ಹುಟ್ಟಲ್ಲಿ ಅದನ್ನು ಸೋಸಿ ಆನಂತರ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕಿ ಕುದಿಸಿ ಗಟ್ಟಿ ಮಾಡ್ತಾರೆ, ಚಟ್ನಿ ಥರ. ಅದನ್ನು ನಮ್ಮಲ್ಲಿ ಹುಳಿ ಬುತ್ತಿಗೆ ಹಾಕ್ತಾರೆ. ಇದಕ್ಕೂ ಅದೇ ಥರ ಮಾಡಿ ಹಾಕಿದ್ರು ಚೆನ್ನಾಗಿರುತ್ತೆ. ಅದು ಹಾಗೇ ಅಡುಗೆಗಳು ಹೆಂಗೆ ಗೊತ್ತಾ, ನಾವು ನಮ್ಗೆ ಹೆಂಗೆ ಇಷ್ಟ ಬರುತ್ತೋ ಆ ಥರ ಮಾಡಿದಾಗ ಅದು ನಮಗೆ ರುಚಿ ಕೊಡುತ್ತಲ್ವ, ನಾನು ಆ ಥರ ಮಾಡ್ತೀನಿ. ನನಗೆ ಸ್ವಲ್ಪ ಹುಳಿ ಸಿಹಿ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಇದನ್ನು ನಿಂಬೆಹಣ್ಣನ್ನು ಹಾಕ್ತೀನಿ, ಚೆನ್ನಾಗಾಗುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಂಬೆಹಣ್ಣು ಇಷ್ಟ ಇಲ್ದಿರೋರು ಹುಣಸೆ ಹಣ್ಣನ್ನು ಹಾಕಿ, ತುಂಬ ಚೆನ್ನಾಗಾಗುತ್ತೆ. ನಾವೀಗ ಮನೇಲೇ ಗೊಜ್ಜನ್ನ ಮಾಡಿದ್ರೆ ಹುಣಸೆ ರಸ ಎಷ್ಟು ಬೇಕೋ ಅಷ್ಟು ಹಾಕಿರ್ತೀವಿ. ಆದರೆ ನಾವೀಗ MTR ಅವ್ರದ್ದು ತಂದಾಗ ಅದರಲ್ಲಿ ಹುಣಸೆ ಅವ್ರು ಹೇಳಿದ್ದಾರೆ ಅದರಲ್ಲಿ ಇದೆ ಅಂತ, ಆದರೆ ಅದರಲ್ಲಿ ಇರುತ್ತೆ ಅಂತ ನನಗೆ ಡೌಟು. ಹಾಗಾಗಿನೇ ನಾನು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಆ ಥರ ಮಾಡಿ ಹಾಕ್ತೀನಿ. ಹುಣಸೆ ಹಣ್ಣು ನೆನೆಸೋರು ಯಾರು ಅದು ಹುಣಸೆ ಹುಳಿ ಇಲ್ಲ ಅಂದಾಗ ಮಾತ್ರ ನಾನು ನಿಂಬೆಹಣ್ಣಿದ್ರೆ ನಿಂಬೆಹಣ್ಣನ್ನು ಹಾಕ್ತೀನಿ. ನಂದೇನು ಕೆಲಸನೇ ಆಗಿರಲಿಲ್ಲ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ಅವ್ರು ಕೆಲಸದವ್ರನ್ನ ಕರ್ಕೊಂಡು ಬರೋದಿದ್ದರೆ ಬೇಗ ಬಂದುಬಿಡ್ತಾರೆ. ಅವ್ರು ಬಂದಮೇಲೆ ನನಗೆ ಗಡಿಬಿಡಿ ಆಗೋಕ್ಕೆ ಶುರು ಆಗಿಬಿಡುತ್ತೆ. ನಾನು ಅದೇ ಅಂದ್ಕೊತೀನಿ, ಅವಾಗ ಶ್ರೇಯನ್ನೆಲ್ಲ ಚಿನ್ನಿ ಎಲ್ಲ ಸ್ಕೂಲಿಗೆ ಕಳಿಸ್ತಾ ಅದು ಎಷ್ಟು ಬೇಗ ಕೆಲಸಗಳು ಮಾಡ್ಕೊತಾ ಇದ್ದೆ. ಇವಾಗ ನಂಗೆ ಆ ಕೆಲಸಗಳು ಆಗೋದೇ ಇಲ್ಲಪ್ಪ, ಯಾಕೋ ಏನೋ ಗೊತ್ತಿಲ್ಲ, ತುಂಬ ಲೇಟ್ ಆಗುತ್ತೆ ನನ್ನ ಕೆಲಸಗಳು. ಅಲ್ಲ, ನನಗೇನು ಮಕ್ಳನ್ನ ಹೊರಡಿಸ್ಬೇಕು ಅನ್ನೋದಿಲ್ಲ, ಟೈಮಿನ ಇದಿಲ್ಲ. ಆದ್ರೂ ಆ ಟೈಮಿಗೆ ಆ ಕೆಲಸ ಆದರೆ ಒಂಥರ ಚೆನ್ನಾಗೇ ಅಲ್ಲ. ಇವಾಗಂತೂ ರೊಟ್ಟಿನ ನಾನು ತುಂಬ ಚೆನ್ನಾಗಿ ಮಾಡೋದು ಕಲ್ತಿದ್ದೀನಿ. ಎಲ್ಲ ರೊಟ್ಟಿನೂ ಇದೇ ಥರ ಪೂರಿ ಥರ ಉಬ್ತಾ ಇತ್ತು. ನಮ್ಮ ಮನೆಯವರು ಅಂದರು ತುಂಬ ಚೆನ್ನಾಗಾಗಿದೆ ಇವತ್ತು ರೊಟ್ಟಿ ಮತ್ತು ಪಲ್ಯ ಅಂತ ಹೇಳಿದ್ರು. ಈ ಪಲ್ಯಕ್ಕೂ ಅಷ್ಟೇ ಸ್ವಲ್ಪ ಹುಳಿ ಮುಂದಿದ್ರೆ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಶ್ರೇಯು ಏನು ಮಾಡ್ತಾನೆ ಗೊತ್ತಾ, ಈ ಪಲ್ಯಕ್ಕೆ ನಾನು ಆಲ್ರೆಡಿ ಹುಳಿ ಹಾಕಿರ್ತೀನಿ, ಆದರೂ ಅವನು ಅದಕ್ಕೆ ಇದಿರುತ್ತಲ್ಲ ಅವತ್ತು ನಿಂಬೆ ಹಣ್ಣು ಇರುತ್ತೆ ಗೊತ್ತಾ, ಅದನ್ನು ಹಿಂಡ್ಕೊಂಡು ತಿಂತಾನೆ. ಈ ಪಲ್ಯಕ್ಕೆ ಮತ್ತು ಹೆಸರು ಕಾಳು ಪಲ್ಯಕ್ಕೆ ಅವನು ಆ ಥರ ತಿನ್ನೋಕ್ಕೆ ಇಷ್ಟಪಡ್ತಾನೆ. ಅದೇ ಅವನು ಇಷ್ಟ ಅದು, ಯಾಕಂದರೆ ಊಟನ ನಾವು ಹಾಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಬಾರ್ದು. ಅವ್ರಿಗೆ ಹೆಂಗೆ ಅದನ್ನು ಟೇಸ್ಟ್ ಡೆವಲಪ್ ಮಾಡ್ಕೊಂಡಿರ್ತಾರೋ ಅವ್ರ ಪಾಡಿಗೆ ಅವ್ರನ್ನ ಬಿಡಬೇಕು. ಒಂದೊಂದ್ಸಲ ವಿಯರ್ಡ್ ಅನಿಸುತ್ತೆ. ನಾನು ಕೆಲವೊಂದು ಯೂಟ್ಯೂಬಲ್ಲೆಲ್ಲ ನೋಡಿದಾಗ ಅಯ್ಯೋ ಈ ಥರನೂ ತಿಂತಾರ ಅಂತ ನನಗೂ ಅನಿಸಿದ್ದುಂಟು. ಪಾಪ ಅವರಿಗೂ ಹಾಗೆ ಅನಿಸಿದೆ ಅನಿಸುತ್ತೆ. ನಾನು ಇಷ್ಟು ಲೆಕ್ಚರ್ ಕೊಟ್ಟೆ. ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಾಗಿತ್ತೋ ಇಲ್ವೋ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಅನ್ನಕ್ಕೆ ಕೂಡ ನಾನು ತಿಂಡಿ ತಿನ್ನೋಳೆ ಅನ್ನಕ್ಕೆ ಇಟ್ಟಿದ್ದೆ, ಅನ್ನನ ಆರಿ ಕೂಡ ಹಾಕಿದ್ದೀನಿ. ನಮ್ಮನೆಯವರು ಚಿತ್ರಾನ್ನ ಮಾಡಿಕೊಡು, ನಾನು ಹೊರಡ್ತೀನಿ ಬೇಗ ಅಂತ ಹೇಳಿದ್ರು. ತೋಟದಲ್ಲಿ ಒಬ್ಬನಿದ್ದಾನಲ್ಲ, ಹಾಗಾಗಿ ಅವನಿಗೆ ನಾನು ಚಿತ್ರಾನ್ನ ಮಾಡೋದಕ್ಕೆ ಅಂತ ಈಗ ಅನ್ನ ಆರು ಹಾಕಿದ್ದೆ. ಅವನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆರು ಹಾಕಿದ್ದೆ, ಬಾಕಿ ಅನ್ನ ಹಾಗೆ ಕುಕ್ಕರಲ್ಲಿದೆ. ಯಾಕಂದರೆ ಟೈಮ್ ಇನ್ನೂ 9:15 ಅಷ್ಟೇ. ಅವ್ರು ತಿಂಡಿ ತಿನ್ನೋದು 10 ಗಂಟೆಗೆ. ಮತ್ತು ಈಗಲೇ ಹಚ್ಚಿಟ್ರೆ ಚಿತ್ರಾನ್ನ ಆರು ಹೋಗ್ಬಿಡುತ್ತೆ. ಅದೆಲ್ಲ ಒಂಥರ ಬಿಸಿ ಬಿಸಿ ಇದ್ದರೆ ಚೆನ್ನಾಗಿರುತ್ತಲ್ವ. ಅವನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನೀಗ ಚಿತ್ರಾನ್ನ ಹಚ್ಚಿ ಕೊಡ್ತಾಯಿದ್ದೀನಿ. ನಮ್ಮ ಮನೆಯವರು ಊರಿಗೆ ಹೋದರೂ ನಾನು ದೇವ್ರ ಪಾತ್ರೆ ಎಲ್ಲ ತೊಳೆದಿದ್ದೆ, ಹೂ ಕೊಯ್ದಿರಲಿಲ್ಲ. ಹೂವೆಲ್ಲ ಕೊಯ್ದು ಈಗ ಒಳಗಡೆ ಬಂದೆ. ಕೆಲಸದವ್ರಿಗೆ ಟೀ ಕೂಡ ಮಾಡಿಕೊಟ್ಟೆ. ಹಾಗೆ ಪಪ್ಪಾಯ ಹಣ್ಣಾಗಿಬಿಟ್ಟಿತ್ತು, ಈಗ ಅದನ್ನು ಕೂಡ ಹೆಚ್ಚಿ ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ಸ್ನಾನ ಮಾಡಿದವಳಿಗೂ ತಿನ್ನೋಕ್ಕಾಗುತ್ತೆ. ಮತ್ತು ನಮ್ಮನೆಯವರು ಈಗ ಕೆಲಸದವ್ರು ಮನೆ ಹತ್ರನೇ ಇರೋದಕ್ಕೆ ಅವರು ತುಂಬ ಹೊತ್ತು ಅಲ್ಲಿ ಊರಲ್ಲಿ ಇರಲ್ಲ, ಇಲ್ಲೇ ಬರ್ತಾರೆ. ನಾನು ಕಸ ಹೊಡೆದು ಎಲ್ಲ ರೆಡಿ ಮಾಡಿಕೊಂಡು ಅವರಿಗೂ ತಿಂಡಿ ತಿನ್ಬೋದು ಅಂತೇಳಿ ಕರೆದೆ. ಆಮೇಲೆ ಅವರು ಕೈಕಾಲು ಮುಖ ತೊಳೆಯೋದಕ್ಕೆ ಅಂತ ಹೋದರು. ಹಾಗೆ ನಾನು ಈಗ ಚಿತ್ರಾನ್ನ ಮತ್ತೆ ಹಚ್ತಾ ಇದ್ದೀನಿ. ಡಬಲ್ ಕೆಲಸ ಮಾಡ್ಕೊತೀನಿ. ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ನನಗೆ ಹೆಂಗಂದರೆ ನನಗೆ ಮನಸ್ಸಿಗೆ ಒಂದು ಸಮಾಧಾನ ಆಗಬೇಕು. ನಂಗೆ ಹೆಂಗೆ ಬೇಕಂಗೆ ತಿಂಡಿ ಕೊಡೋದು, ಹೆಂಗೆ ಬೇಕಂಗೆ ಮಾಡೋದು ಕೆಲಸನ ನಂಗೆ ಅಷ್ಟು ಇಷ್ಟ ಆಗಲ್ಲ. ನನಗೆ ಮನಸ್ಸಿಗೆ ಸರಿ ಅನ್ನಿಸ್ಬೇಕು, ಹಾಗೇ ನಾನು ಮಾಡೋದು. ಹುಳಿನ ನಾನು ಮಿಕ್ಸಿ ಹಾಕಿದ್ದೆ, ಅದು ಮೇಲ್ಗಡೆ ಇದನ್ನೇ ತೆಗೆದು ಈಗ ಹಚ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಚಿತ್ರಾನ್ನ, ತುಂಬ ಚೆನ್ನಾಗಿರುತ್ತೆ. ಚಿತ್ರಾನ್ನ ಉಳಿದಿತ್ತು ಕೂಡ ನಾನು ಚಿತ್ರಾನ್ನ ಮಾಡಿದಾಗ ಒಂಚೂರು ಜಾಸ್ತಿ ಮಾಡ್ಕೊತೀನಿ. ಮಧ್ಯಾಹ್ನ ನಾನು ಚಿತ್ರಾನ್ನನೇ ತಿಂತೀನಿ. ನಾನು ಏನು ಮಾಡ್ತೀನಿ ಅಂದರೆ ಅನ್ನ ಮಾಡ್ತೀನಲ್ವ, ಅನ್ನದ ಮೇಲೆ ಒಂದು ಬೌಲಲ್ಲಿ ಚಿತ್ರಾನ್ನ ಅದ್ರ ಮೇಲೆ ಇಡ್ತೀನಿ. ಆವಾಗ ನನಗೆ ಬಿಸಿ ಆಗುತ್ತೆ. ಇವಾಗ ಬಿಸಿ ಬಿಸಿ ಚಿತ್ರಾನ್ನ ಮಾಡಿದ್ದೀನೇನೋ ಅನ್ನೋ ಥರ ಆಗುತ್ತೆ. ಟೈಮ್ ಬಂದು ಕರೆಕ್ಟಾಗಿ 12 ಗಂಟೆ ಆಯಿತು. ನಮ್ಮ ಮನೆಯವರು ಬೇಗನೆ ಬಂದರು. ಅವ್ರು ಬಂದಾಗ ಜಸ್ಟ್ ನಂದು ಅವ್ರು 11:15ಗೆ ಬಂದರು. ಅವಾಗಷ್ಟೇ ನಂದು ನೆಲ ಒರೆಸಿ ಆಗಿತ್ತು. ಇವತ್ತಿನ್ನೂ ಮೇಲ್ಗಡೆ ಹೋಗಿಲ್ಲ.
ಮೇಲ್ಗಡೆ ಹೊಸ ಮಿಷನ್ ಏನಾಗಿದೆ ಅಂದರೆ ಯಾಕೋ ಗೊತ್ತಿಲ್ಲ, ಆ ಕೆಳಗಡೆ ಮ್ಯಾಟ್ ಇರುತ್ತೆ, ನೆಲ ಒರೆಸೋದು ಬಟ್ಟೆ ಥರ ಇರುತ್ತೆ, ಅದಕ್ಕೆ ನೀರು ಬರ್ತಾ ಇಲ್ಲ. ನಾನು 2-3 ದಿನದಿಂದ ನೀರು ತುಂಬಿದ್ದೀನಲ್ಲ, ನೀರು ಎಷ್ಟಿದೆಯೋ ಒಂಚೂರು ಮಾತ್ರ ಕಮ್ಮಿ ಆಗಿದೆ. ಹಾಗಾಗಿ ಕರೆಂಟ್ ಯಾಕೋ ಗೊತ್ತಿಲ್ಲ ಹೋಗಿ ಬಂದು ಆಗ್ತಾಯಿತ್ತು. ಅದಕ್ಕೆ ಬಿಸಿನೀರಿಟ್ಟು ರೀ ಅದು ಇದ್ರದ್ದು ನೆಲ ಒರೆಸೋ ಮಿಷನಿಂದು ಅದು ಹೇಳ್ರಿ, ನೀರೇ ಇದಾಗ್ತಾ ಇಲ್ಲ, ನೀರು ಹೋಗ್ತಾ ಇಲ್ಲ. ಹಾಗಾಗಿ ಮನೆ ಮೇಲ್ಗಡೆ ಕ್ಲೀನ್ ಆಗ್ತಾ ಇಲ್ಲ. 3 ದಿನ ಆಯ್ತು. ಇವತ್ತು ವರ್ಷನ ಅಂದ್ಕೊಂಡೆ, ಇವತ್ತು ವರ್ಷಕ್ಕಾಗಲ್ಲ. ಈಗಲೇ 12 ಗಂಟೆ ಆಗಿದೆ. ಅನ್ನ ಮಾಡ್ಬೇಕಿನ್ನು, ಸಾರು ಮಾಡಿಲ್ಲ. ಸಾರಿಗೆ ಬೇಳೆ ಎಲ್ಲ ಬೇಯಿಸಿ ಇಟ್ಟೆ. ನಾನು ಇವತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ತಿಳಿ ಸಾರು ಮಾಡಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ. ಏನಕ್ಕೋ ಗೊತ್ತಿಲ್ಲ, ನನ್ನ ಕೆಲಸನೇ ಮುಗಿಲಿಲ್ಲ. ಹಂಗಾಯ್ತು. ನನ್ನ ಕಸಿನ್ ಒಬ್ಳು ಫೋನ್ ಮಾಡಿದ್ಲು, ಮತ್ತೊಂದು ಕಸಿನ್ ಫೋನ್ ಮಾಡಿದ್ಲು, 3 ಫೋನ್ ಬಂತು ಒಟ್ಟು ನನಗೆ. ಮಾತಾಡ್ತಾನೆ ಇದ್ದೀನಿ, ನೆಲ ಒರೆಸ್ತಾನೆ ಇದ್ದೀನಿ, ಪಾತ್ರೆ ತೊಳಿತಾನೆ ಇದ್ದೀನಿ, ಮಾತಾಡ್ತಾನೆ ಇದ್ದೀನಿ. ಮತ್ತು ಕೆಲಸ ನಿಲ್ಲಿಸಿಲ್ಲ ಅಂದರೂ ಕೆಲಸ ಆಗಿಲ್ಲ. ಅದೇ ಕರೆಂಟ್ ಪದೇ ಪದೇ ಹೋಗ್ತಾಯಿತ್ತು. ಟ್ಯಾಂಕ್ ತುಂಬಿಸ್ಕೊಂಡೆ, ನೀರು ಬಿಸಿಗಿಟ್ಟು ಸ್ನಾನಕ್ಕೆ ಹೋದರೆ ಬಿಸಿಯಾಗಿರುತ್ತಲ್ಲ, ಅನ್ನ ಮಾಡ್ಬೋದು ಅಂತ ಹೇಳಿ ಬೇಳೆನೂ ಬೇಯಿಸ್ಕೊಂಡೆ. ಅದೇ ಇದನ್ನು ಆರಕ್ಕೆ ಹಾಕಿದ್ದೀನಿ, ಮಿಕ್ಸಿ ಹಾಕ್ಬೇಕು. ಇದನ್ನು ಏನೋ ಹೇಳೋಣ ಅಂದ್ಕೊಂಡೆ, ಏನೋ ಬ್ಲಾಗ್ ಶುರು ಮಾಡ್ತೀನಿ, ಏನೇನೋ ಹೇಳೋಕ್ಕೆ. ಬರೀ ಫೋನಲ್ಲೇ ಮಾತಾಡ್ತಾ ಇವತ್ತು ಟೈಮ್ ಪಾಸ್ ಮಾಡಿದ್ದೀನಿ. ನನಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಅದಕ್ಕೆ ಅದನ್ನು ಕಟ್ ಮಾಡಿ ಹಿಂದೆ ಏನು ಮಾತಾಡಿದ್ದೀನಿ ನೋಡಿ ಅದ್ರಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗ. ತಿಳಿ ಸಾರು ಮಾಡಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇನ್ನೇನು ಬೀಟ್ರೋಟ್ ತೆಗಿಬೇಕು ಅಂದ್ಕೊಂಡೆ, ಅಷ್ಟೊತ್ತಿಗೆ ಅವಳ ಕಸಿನ್ ಫೋನ್ ಬಂತ. ಹಾಗೆ ಅವಳ ಹತ್ರ ಮಾತಾಡ್ತಾ ಪಾತ್ರೆ ತೊಳೆದು ಕಸ ಹೊಡ್ಕೊಂಡು ಅಷ್ಟೊತ್ತಿಗೆ ಅವಳು ಇಟ್ಲು. ಮತ್ತೊಂದು ಕಸಿನ್ನು ಫೋನ್ ಮಾಡಿದ್ರು. ಅವಳು ಮಾತಾಡ್ಬೇಕಿದ್ರೆ ನಾನು ಎಲ್ಲ ಒರೆಸ್ತಾನೇ ಮಾತಾಡಿದೆ. ಅಷ್ಟೊತ್ತಿಗೆ 11:30 ನಮ್ಮ ಮನೆಯವರು ಬಂದರು. ಆಮೇಲೆ ಮತ್ತೂ ಒಬ್ಬರು ಮದುವೆ ಕರಿಯಕ್ಕೆ ಫೋನ್ ಮಾಡಿದ್ರು. ಅವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡಿದೆ. ಆಮೇಲೆ ಬೀಟ್ರೋಟ್ ಪಲ್ಯ ಕ್ಯಾನ್ಸಲ್ ಮಾಡಿದೆ, ಯಾಕಂದರೆ 12 ಗಂಟೆ ಆಗಿದೆ. ಅದೇ ಕರೆಂಟ್ ಯಾಕೋ ಹೋಗಿ ಬಂದು ಆಗ್ತಾಯಿತ್ತಲ್ಲ, ನೀರು ಬಿಸಿಗಿಟ್ಟು ಅಥವಾ ಸ್ನಾನಕ್ಕೆ ಹೋದರೆ ಅದು ಬಿಸಿ ಆಗಿರುತ್ತೆ, ಬಂದು ಅನ್ನ ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡೆ. ಈಗ 12 ಕಾಲ ಆಯಿತಾ ಏನೋ ಗೊತ್ತಿಲ್ಲ. ಬೇಳೆನೂ ರುಬ್ಬಬೇಕು, ಅದಕ್ಕೆ ಓಪನ್ ಮಾಡಿ ಇಡ್ತೀನಿ. ದೊಡ್ಡ ರುಬ್ಬಿತೀನಿ, ಸಾರು ಮಾಡ್ತೀನಿ. ಹಪ್ಪಳ ಕರಿಯೋದು ಇಲ್ಲ ಹಪ್ಪಳ ಸುಡ್ತೀನೋ ಗೊತ್ತಿಲ್ಲ, ನೋಡ್ತೀನಿ ಮನಸ್ಸು ಹೆಂಗೆ ಬರುತ್ತೆ ಹಾಗೆ ಮಾಡ್ತೀನಿ. ನಾನು ಬೆಳಗ್ಗೆನೇ ಬೀಟ್ರೋಟ್ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಬಿಟ್ಟಿದ್ರೆ ಆಗೋಗ್ತಿತ್ತು, ಅದು ಮರ್ತೋಯ್ತು ಅಷ್ಟೇ. ಬನ್ನಿ ಈಗ ಸ್ನಾನ ಮಾಡಿಕೊಂಡು ಆಮೇಲೆ ಸಿಗ್ತೀನಿ, ತಿಳಿ ಸಾರು ಮಾಡ್ತಾ ಸಿಗ್ತೀನಿ. ಅಡುಗೆ ಮನೆ ಕ್ಲೀನ್ ಆದಾಗ ಅನ್ಸುತ್ತೆ, ಮತ್ತೆ ಅಡುಗೆ ಮಾಡಿದಾಗ ಇಡೀ ಅಡುಗೆ ಮನೆ ಗಲೀಜಾಗುತ್ತೆ. 12 ಗಂಟೆ ಮೇಲಾಗಿತ್ತಲ್ವ. ನಮ್ಮನೆಯವರಿಗೆ ಮತ್ತು ಕೆಲಸದವ್ರಿಗೆ ಇಬ್ಬರಿಗೂ ಪಪ್ಪಳೆ ಹಣ್ಣು ಹಾಕಿ ಕೊಟ್ಟೆ. ಅದರಲ್ಲಿ ನಮ್ಮನೆಯವರು 1 ಪೀಸ್ ತಿನ್ನೋ ಚೆನ್ನಾಗಿದೆ ಅಂತ ಹೇಳಿದ್ರು. ಬೆಳಗ್ಗೆ ಹೆಚ್ಚಬೇಕಿದ್ರೆ ನೋಡಿರಲಿಲ್ಲ ಟೇಸ್ಟನ್ನು. ನಾನು ತಿಂದು ಬಂದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ತಗೋ ಇದರಲ್ಲೇ ತಿನ್ನು ಅಂದರು. ಇಲ್ಲ, ನಾನು 1-2 ಪೀಸ್ ತಿಂದು ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಬಂದು 1-2 ಪೀಸ್ ತಿಂದೆ. ಟೈಮು ಆಗೋಗಿತ್ತು. ಬೇಳೆ ಕೂಡ ಬೇಯೋದಕ್ಕಿಟ್ಟು ನಾನು ಕುಕ್ಕರ್ನ ಆಫ್ ಮಾಡಿ ಅಂತ ಹೇಳಿದ್ದೆ ನಮ್ಮನೆಯವರಿಗೆ. ಹ್ಞೂ ಅಂತ ಹೇಳಿದ್ರು ಅವರು. ನಾನು ಸ್ನಾನಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಬೇಳೆನೂ ಕೂಡ ಬೆಂದಿತ್ತು. ಈಗ ನಾನು ಒಗ್ಗರಣೆನೂ ಹಾಕ್ತಾಯಿದ್ದೀನಿ. ನಾನು ಒಗ್ಗರಣೆ ಈ ಥರ ಹಾಕಿಬಿಟ್ಟು ಅದಕ್ಕೇ ನಾನು ರಸಂ ಪುಡಿನೂ ಹಾಕ್ತೀನಿ. ಆವಾಗ ರಸಮ್ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಕೆಲವೊಬ್ಬರು ಕುದಿಬೇಕಿದ್ರೆ ರಸಂ ಪುಡಿನ ಹಾಕ್ತಾರೆ, ನಾನು ಈ ಥರ ಮಾಡ್ತೀನಿ. ಅದೇ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನೋಡಿ. ಇವತ್ತು ನಾನು MTR ಅವರ ಪ್ರಮೋಷನ್ ಮಾಡ್ತಾಯಿದ್ದೀನಿ, ಫ್ರೀಯಾಗಿ ಪ್ರಮೋಷನ್ ಮಾಡ್ತಾಯಿದ್ದೀನಿ. ನನಗೆ MTR ಅವ್ರದ್ದು ಬಿಟ್ಟರೆ ಬೇರೆ ಯಾವುದು ರಸಂ ಪುಡಿ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಅದನ್ನೇ ತರಿಸೋದು. ಹಾಗೆ ಸೌತೆಕಾಯಿ ಇತ್ತು, ಸ್ವಲ್ಪ ಮೊಸರುಗಾಯಿ ಮಾಡೋಣ ಅಂತ ಸೌತೆಕಾಯಿನೂ ಕೂಡ ಹೆಚ್ಚ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ನನ್ನ ದಿನಚರಿ ಈ ಥರ ಇತ್ತು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.